ಹೇ ಹಲೋ ಗಾಯ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ ಗಾಯ್ಸ್, ನಮ್ಮದು ಇವತ್ತು ಕೋಳಿ ಮರಿ ಎಬ್ಸಿದೆ. ಆದರೆ ಇದು ಎದಕ್ಕೆ ಹೊರಗೆ ಬಂದು ಕುಂತಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ನಾನು ಮರಿ ಎಷ್ಟು ಎಬ್ಸಿದೆ ಅಂತ ಚೆಕ್ ಮಾಡೋಕ್ಕಂತ ಎಲ್ಲ ಎತ್ತಿ ನೋಡಿದೆ. ಮರಿ ಎಲ್ಲಿ ಇಟ್ಕೊಂಡಿದೆ ಅಂತ ಅರ್ಥ ಆಗಲಿಲ್ಲ. ಆದರೆ ತೆತ್ತಿನೂ ಇದೆ ಎರಡು. ಆಗ ನೋಡಿದೆ ಆ ಮರಿ ಅಲ್ಲಿದೆ ಅಂತ ತೋರಿಸ್ತು. ಅದು ಎತ್ತಿದೆ. ಅದು ನೋಡಿದರೆ ಪಾಪ ಅನಿಸುತ್ತೆ. ನೋಡಿ ಗೈಸ್, ಮರಿ ಎರಡು, ಇನ್ನೂ ಎರಡು ಇದೆ. ಟೋಟಲ್ 4 ಎಬ್ಸಿದೆ ಮರಿ. ಎಷ್ಟು ಕ್ಯೂಟ್ ಇದೆ ನೋಡಿ ಗೈಸ್. ನಾನೇ ಮತ್ತೆ ಅದರೊಳಗಡೆ ಕೂರಿಸಿದೆ. ಅದನ್ನು ತೆತ್ತಿಟ್ಟೆ. ಇನ್ನೂ 4 ತೆತ್ತಿದೆ. 4 ತೆತ್ತಿದ್ರಾಗ ಎಷ್ಟು ಮರಿ ಎಬ್ಸ್ತವೆ ನೋಡಬೇಕು. ಇನ್ನೂ ಒಂದು ಆಫ್ಟರ್ನೂನ್ ಒಳಗಡೆ ನೋಡಬೇಕು. ಇವಾಗ ಮಾರ್ನಿಂಗ್, ಅದು ಆಫ್ಟರ್ನೂನ್ ಒಳಗಡೆ ನೋಡಿದರೆ ಎಷ್ಟು ಮರಿ ಇರುತ್ತೆ ಅಂತ ನೋಡಬೇಕು. ನೋಡಿ ಗಾಯ್ಸ್, ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಇದೇ ಫಸ್ಟ್ ಮರಿ ಎದ್ದಿದ್ದು. ನೋಡಿ ಗಾಯ್ಸ್, ಎಷ್ಟು ಚೆಂದ ಅಲ್ವಾ? ನೋಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಸಾಕಷ್ಟು ವಿಡಿಯೋ ಬೇಕೆಂದರೆ ಕಮೆಂಟ್ ಮಾಡಿ, ವಿಡಿಯೋಸ್ ಮಾಡ್ತೀನಿ. ಪ್ಲೀಸ್ ಗಾಯ್ಸ್, ಬಡವ್ರ ಮಕ್ಕಳನ್ನ ಬೆಳೆಸಿ, ಇದೊಂದೇ ಕೇಳ್ಕೊಳ್ಳೋದು ನಾನು. ನೋಡಿ ಗಾಯ್ಸ್, ಎಷ್ಟು ಕ್ಯೂಟ್ ಇದೆ, ಪಾಪ ಅಲ್ವಾ? ಇದು ಇನ್ನೂ ಸಾಕಷ್ಟಿದೆ ಗಾಯ್ಸ್ ನನ್ನ ಹತ್ರ ಕೋಳಿಗಳು. ಇನ್ನು ನಿಮಗೆ ಒಂದೊಂದು ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ. ನೋಡಿ ಗಾಯ್ಸ್, ಅದು ಒಳಗಡೆ ಬಿಟ್ಟುಬಿಡೋಣ. ಹಾಕಿದ್ದು ಪಾಪ ಅದ್ರ ಮಗ ನೋಡಿ ನನಗೆ ಹೋಗುತ್ತದೆ. ನನ್ನ ಮರಿಯನ್ನು ಎದಕ್ಕಂಗೆ ಮಾಡುತ್ತೆ. ನೋಡಿ ಗಾಯ್ಸ್, ಪಾಪ ಮೂಕಜೀವಿಗಳನ್ನು ಯಾವತ್ತೂ ನಾವು ಹಿಂಸಿಸಬಾರ್ದು. ಮನುಷ್ಯತ್ವ ಎಂಬುದು ಅವಕ್ಕೂ ಇರುತ್ತೆ. ನೀವು ಸಾಕಿ ಗಾಯ್ಸ್, ನೀವು ಕೂಡ ಸಾಕಿ. ಪ್ರಾಣಿಗಳನ್ನು ಸಾಕಬೇಕು. ನಾಯಿ ಆಗಲಿ, ಬೆಕ್ಕು ಆಗಲಿ, ಯಾವೇ ಆಗಲಿ, ಕೋಳಿ ಆಗಲಿ, ಏನೇ ಆಗಲಿ ಸಾಕಬೇಕು. ಇನ್ನೂ ವೀಡಿಯೋಸ್ ಬೇಕೆಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.